ಇವತ್ತು ಲೂಪ್ ಸ್ಟುಡಿಯೋ ಅಂದರೆ ಸಾಧು ಕೋಕಿಲ ಅವರ ಈ ಸ್ಟುಡಿಯೋದಲ್ಲಿ ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತ ಭಾಗ 2ರ ಧ್ವನಿ ಮುದ್ರಣ ಅಂದರೆ ಡಬ್ಬಿಂಗ್ ಕೆಲಸ ಶುರುವಾಗ್ತಾ ಇದೆ. ಬಿಕಾಸ್ ಇಟ್ ಇಸ್ ಅನ್ ಆಸ್ಪೀಸಿಯಸ್ ಡೇ, ವಿ ಆರ್ ಸ್ಟಾರ್ಟಿಂಗ್ ಇಟ್ ಟುಡೇ. ಆ್ಯಂಡ್ ಸಿನಿಮಾ ಯಾವ ಹಂತದಲ್ಲಿದೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತೀನಿ. ಐ ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಐ ಥ್ಯಾಂಕ್ ಮೈ ಹೀರೋ ಶ್ರೀನಗರ ಕಿಟ್ಟಪ್ಪ, ಚಲ್ವಾದಿ ಕುಮಾರ್ ಪ್ರೊಡ್ಯೂಸರ್ ಆ್ಯಂಡ್ ಮೈ ಹೀರೋಯಿನ್ ಅರ್ಜಿತಾ ರಾಮ್. ಇವತ್ತು ಹಬ್ಬ ಅವ್ರಿಗೆ ಜೋರು ಬಂದಿಲ್ಲ. ಸಿನಿಮಾದ 40 ದಿನಗಳ ಚಿತ್ರೀಕರಣ ಇಲ್ಲಿಗೆ ಮುಗಿದಿದೆ. ಮೊದಲ ಸ್ಕೆಡ್ಯೂಲ್ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಐ ಮೆಟ್ ಯು ಆಲ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಸೊ ಕಿಟ್ಟಪ್ಪ ದುಬಾರಿ ಕಾರನ್ನು ಗಿಫ್ಟ್ ಕೊಡೋದ್ರ ಜೊತೆಗೆ ಸಿನಿಮಾನ ಶುರು ಮಾಡಿದ್ವಿ. ಅದಾದ ನಂತರ ಸ್ವಿಟ್ಜರ್ಲ್ಯಾಂಡಲ್ಲಿ 15 ದಿನಗಳ ಕಾಲ ಬಹಳ ಬ್ಯೂಟಿಫುಲ್ ಆದ ಲೊಕೇಶನ್ಸಲ್ಲಿ, ಅಂದರೆ ಮಿನಿಮಮ್ ಆಫ್ 11 ಲೊಕೇಶನ್ಸ್, ಯೂಶ್ವಲಿ 1 or 2 ಲೊಕೇಶನ್ಸ್ ಕವರ್ ಮಾಡೋದೇ ಕಷ್ಟ ಸ್ವಿಟ್ಜರ್ಲ್ಯಾಂಡಲ್ಲಿ. ಬಟ್ ಈ ಸಿನಿಮಾದ ಅಗತ್ಯ ಜಾಸ್ತಿ ಇದ್ದಿದ್ದರಿಂದ 11 ಲೊಕೇಶನ್ನ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಬಾರ್ಡ್ರಿಂದ ಹಿಡಿದು, ಸ್ವಿಟ್ಜರ್ಲ್ಯಾಂಡ್ ಇಟಲಿ ಬಾರ್ಡ್ರಿಂದ ಹಿಡಿದು, ಸ್ವಿಟ್ಜರ್ಲ್ಯಾಂಡ್ ಇನ್ನರ್ ಸ್ಟೇಟ್ 7 ಸ್ಟೇಟ್ಸಲ್ಲಿ ಈ ಸಿನಿಮಾನ 2ನೇ ಹಂತದಲ್ಲಿ ಮುಗಿಸ್ಕೊಂಡು ಈಗ 3ನೇ ಹಂತ ಮುಗಿಸಿದ್ದೀವಿ. 4ನೇ ಹಂತ ಅಂದರೆ ಅಂತಿಮ ಹಂತ 12ನೇ ತಾರೀಕು ಈ ಶುಕ್ರವಾರದಿಂದ ಮಲ್ಯ ಸ್ಟಡ್ ಫಾರ್ಮಲ್ಲಿ ಶುರುವಾಗ್ತಾಯಿದೆ. ಅದೊಂದು ಮೇಜರ್ ಸ್ಕೆಡ್ಯೂಲ್ ಆಗಿರುತ್ತೆ. 17 ದಿನಗಳ ಕಾಲ ಇನ್ನೂ ಚಿತ್ರೀಕರಣ ಬಾಕಿ ಇದೆ. ಅದನ್ನು ಮುಗಿಸಿದ್ರೆ ಸಿನಿಮಾ ನಾವು ಜೂನಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಲೆಟ್ ಶೋ ಫಾರ್ ದ ಬೆಸ್ಟ್. ಎಲ್ಲವೂ ನಾವು ಅಂದ್ಕೊಂಡಂಗಾದರೆ ಆದಷ್ಟು ಬೇಗ ನಿಮ್ಮ ಮುಂದೆ ಚಿತ್ರ ತೆರೆ ಕಾಣುತ್ತೆ. ಈಗ ನನ್ನ ಸಿನಿಮಾದ ಹಾಡುಗಳ ಬಗ್ಗೆ ನಾನೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಪ್ಪಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಖುಷಿ ಏನಂದರೆ, ಕೆಲಸ ಮಾಡುವಾಗ 100 ಕಿವಿಗಳಿಗೆ ಹೋಗುತ್ತೆ ಹಾಡು. ಒಂದು ಹಾಡು ಕಂಪೋಸ್ ಆದಾಗಿಂದ ಹಿಡಿದು ಅದು ಡಬ್ಬಿಂಗ್ ಲೆವೆಲ್ಗೆ ಬರೋಷ್ಟೊತ್ತಿಗೆ, ರೆಕಾರ್ಡಿಂಗ್ ಲೆವೆಲ್ಗೆ ಬರೋಷ್ಟೊತ್ತಿಗೆ ಸರಿ ಸುಮಾರು 100ರಿಂದ 150 ಕಿವಿಗಳು ಕೇಳಿರುತ್ತೆ. ಅವರೆಲ್ಲರೂ ಹೇಳಿದ ಒಂದೇ ಮಾತು, ಸಂಜು ಮತ್ತು ಗೀತಾ ಭಾಗ 1ಕ್ಕಿಂತ ಭಾಗ 2ರ ಹಾಡುಗಳು ಭಾಳ ಅದ್ಭುತವಾಗಿದೆ ಅಂತ. ಸೊ ಆ ಮಾತುಗಳಿಂದ ಖುಷಿಯಾಗಿದ್ದೀವಿ. ಸೊ ಎಂಡ್ ಆಫ್ ದ ಡೇ ಪ್ರೇಕ್ಷಕ ಅದನ್ನು ಇಷ್ಟಪಟ್ಟೇ ಪಡ್ತಾನೆ. ಆ ಪ್ರೇಕ್ಷಕನ ಇಚ್ಛೆ ನಮಗೆ ಸ್ಫೂರ್ತಿ ಆಗುತ್ತೆ, ಅವತ್ತು ನಮಗೆ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಸಿನಿಮಾ ಶುರುವಾದಾಗಲೇ ಸಂಜು ಮತ್ತು ಗೀತಾ ಭಾಗ 2 ಅಂತ ಅನೌನ್ಸ್ ಮಾಡಿದ ತಕ್ಷಣ ಆನಂದ್ ಆಡಿಯೋದವರು ನನ್ನ ಎಲ್ಲ ಸಿನಿಮಾ ಹಾಡುಗಳನ್ನು ಮುಂಚೆನೇ ಖರೀದಿ ಮಾಡ್ತಾರೆ. ನಾನು ತಮಿಳು ಮಾಡ್ಬೋದು, ತೆಲುಗು ಮಾಡ್ಬೋದು, ಕನ್ನಡ ಮಾಡ್ಬೋದು, ಎಲ್ಲ ಆಡಿಯೋ ರೈಟ್ಸ್ಗಳನ್ನ ಅವರೇ ತೊಗೊಂಡಿರೋದು. ಹಾಗಾಗಿ ಈ ಸಿನಿಮಾ ಅನೌನ್ಸ್ ಮಾಡಿದ ದಿನವೇ ಅವರು ಭಾಳ ಒಳ್ಳೆಯ ಉತ್ತಮ ಮೊತ್ತಕ್ಕೆ ಈ ಹಾಡನ್ನು ಖರೀದಿ ಮಾಡಿದ್ದಾರೆ. ಸೊ ದ ಆಡಿಯೋ ಬಿಲಾಂಗ್ಸ್ ಟು ಆನಂದ್ ಆಡಿಯೋ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ, ಯಾಕೆಂತಂದರೆ ಅದು ಇನ್ನೂ ಮಾತುಕತೆಯ ಹಂತದಲ್ಲಿದೆ. ಸೊ ಎಲ್ಲೋ ಫುಟೇಜ್ ಲೀಕ್ ಆಗಿದೆ, ಎಲ್ಲಿಂದ ಅಂತ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಒಂಚೂರು ಚರ್ಚೆ ಮಾಡ್ತೀನಿ. ಸೊ 100% ನಮಗೇನು ಸಿನಿಮಾಗೆ ಬೇಕು ಅನ್ನೋದನ್ನು ನಾವು ಯಾವತ್ತೂ ಅದು ಸಿನಿಮಾದಲ್ಲಿ ಇಟ್ಟಿರ್ತೀವಿ, ಅದನ್ನು ದಕ್ಸ್ಕೋತೀವಿ ಅನ್ನೋ ಕಾನ್ಫಿಡೆನ್ಸು. ಅದು ಸಿನಿಮಾದ ಅಗತ್ಯ, ಅದು ನನ್ನ ಅಗತ್ಯ ಅಲ್ಲ. ನಾಗಶೇಖರ್ಗೆ ಯಾರ ಜೊತೆನೋ ದ್ವೇಷ ಮಾಡ್ಕೋಬೇಕು ಅಥವಾ ಯಾರ ಜೊತೆನೋ ಕಾಂಟ್ರವರ್ಸಿ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ. ಎಂಡ್ ಆಫ್ ದಿ ಡೇ ನಮ್ಮ ಸಿನಿಮಾನೇ ಮಾತಾಡೋದು. ಸಿನಿಮಾ ಚೆನ್ನಾಗಿದೆ, ಯಾವ ಕಾಂಟ್ರವರ್ಸಿ ಇಲ್ಲ ಅಂದರೆ ಮೆಗಾ ಹಿಟ್ ಆಗುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ 150 ಕಾಂಟ್ರವರ್ಸಿ ಮಾಡಿದ್ರು ಅದು ಹಿಟ್ ಆಗಲ್ಲ. ಸೊ ಹಾಗಾಗಿ ಒಂದು ಹಾಡಿನ ಅಗತ್ಯ ಇತ್ತು, ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಲೀಕ್ ಆಗಿರೋ ವೀಡಿಯೋಗೆ ನಾನು ಸಂಬಂಧ ಇಲ್ಲ, ಅದಕ್ಕೂ ನನಗೂ ಐ ಆಮ್ ಸಾರಿ ಟು ಸ್ಪೀಕ್ ಅಬೌಟ್ ದಟ್. ಲೀಕಾ ಗೊತ್ತಿಲ್ಲ ನನಗೆ. ಹೇಳಿದ್ರು ಎಲ್ಲೋ ಒಂದು ಕಡೆ ಆಚೆ ಬಂದಿದೆ ವೀಡಿಯೋ ಅಂತ, ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ಲೆಟ್ಸ್ ಸಿ. ಎಲ್ಲಿಂದ ಬಂದು ನಮ್ಮದು ವಾಟರ್ ಮಾರ್ಕ್ ಇರುತ್ತೆ, ಎಲ್ಲಿಂದ ಬಂದಿದೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ನಾನು ಇನ್ನೂ ನೋಡಿಲ್ಲ, ಯಾಕಂದರೆ ಐ ವಾಸ್ ವೆರಿ ಮಚ್ ಬಿಸಿ ವಿತ್ ದ ಶೂಟ್. ಸೊ ಇಡೀ ತಂಡ ಶಿಡ್ಲಘಟ್ಟದಲ್ಲಿ ಸರಿ ಸುಮಾರು 11 ದಿನ ಬಿಸಿಲಲ್ಲಿ ನಿಂತು ಒಣಗಿ ಆ ಕೆಂಡದಲ್ಲಿ ಕಪ್ಪಾಗಿ, ಸೊ ಇನ್ನೂ ಸೊ ನಾನು ಕಪ್ಪಾಗೋದು ಓಕೆ, ಇವರೆಲ್ಲ ಹಾಕ್ಬಿಟ್ರು ಅದು ನನಗೆ ಸಮಸ್ಯೆಯಾಗಿ 1 ವಾರ ಡಿ-ಟ್ಯಾನಿಂಗ್ ಅಂದ್ಬಿಟ್ಟು ಬ್ರೇಕ್ ಕೊಟ್ಟಿದ್ದೀನಿ ಇವಾಗ. ಹಬ್ಬ ಪ್ಲಸ್ ಡಿ-ಟ್ಯಾನಿಂಗ್ ಸಿನಿಮಾದಲ್ಲಿ ನಿಜವಾಗ್ಲೂ ಅವರಿಬ್ಬರ ಅಲ್ಲ, ಬೇಸಿಕಲಿ ದೇ ಬೋತ್ ಆರ್ ವೆರಿ ಗುಡ್ ಆ್ಯಕ್ಟರ್ಸ್. ಸೊ ನಾನು ಕ್ಯಾಸ್ಟ್ ಮಾಡಿದ್ದೆ ಆ ಒಂದು ಉದ್ದೇಶದಿಂದ. ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಿದ್ದು. ಸೊ ಹಾಗಾಗಿ ಇಬ್ಬರದ್ದು ಕೆಮಿಸ್ಟ್ರಿ ಚೆನ್ನಾಗಿದೆ, ಪಾತ್ರ ಪೋಷಣೆ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಪ್ರೆಸೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಜೂನ್ ಬರಬೇಕು ಅನ್ನೋ ಹಠದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ನಮ್ಮ ಇಚ್ಛೆ, ಆಮೇಲೆ ಅದು ಸ್ವಲ್ಪ ನೇಚರು ಸಪೋರ್ಟ್ ಮಾಡಬೇಕು, ಮಳೆ ಗಿಳೆ ಎಲ್ಲ ನೋಡಿ ಮೇ 30ಕ್ಕೆ ಕಾಪಿ ರೆಡಿ ಆಗೋಗುತ್ತೆ. ಸೊ ಆಲ್ರೆಡಿ ರೆಕಾರ್ಡಿಂಗ್ ಶುರುವಾಗಿದೆ, ಡಬ್ಬಿಂಗ್ ಶುರುವಾಗಿದೆ, CG ವರ್ಕ್ಗಳು ಶುರುವಾಗಿದೆ, ಎಲ್ಲ ಪ್ಯಾರಲಾಗಿ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಬಹಳ ಬೇಗ ಕಾಪಿ ಬರುತ್ತೆ. ಸೊ ರಿಲೀಸ್ ಪ್ಲ್ಯಾನು ಪ್ರೊಡ್ಯೂಸರು ಮತ್ತು ಡಿಸ್ಟ್ರಿಬ್ಯೂಟರ್ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಸೊ ಆ ಆಟಕ್ಕೆ ನಾನು ಕಿಟ್ಟಪ್ಪ ಇಲ್ಲ. ಸೊ ದೇ ಡಿಸೈಡ್.